ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಾಲಖುಷಿ ಮಾತಾಡ್ತಾ ಇರೋದು. ಇವತ್ತು ಒಳ್ಳೆ ಒಂದು ಹಣ್ಣು ಹೇಳ್ತಾ ಇದ್ದೀನಿ. ಇದು ಏನಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾರೆ, ಒಳಗಿನ ಜ್ವರ ಮತ್ತೆ ಜ್ವರ ಬರೋದು, ಮತ್ತು ಸ್ವಲ್ಪ ಸುಸ್ತಾಗೋದು ಅಂಥದ್ರಕ್ಕೆಲ್ಲ ಇದು ಹಣ್ಣು ತುಂಬ ಅಂದ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಹಳ್ಳಿಗಳ ಕಡೆ ಬೇರೆ ಥರ ಇರ್ತೈತೆ, ಇದು ಪಾರಮ್ಕಾಯಿ. ನಾಟಿ ಕಾಯಿ ಬಂದು ಹಳ್ಳಿಗಳಲ್ಲಿ ಸಿಗುತ್ತೆ, ನಾವು ಗೊತ್ತಾಗಲ್ಲ, ಕೆಲವ್ರಿಗೆ ಗೊತ್ತಿರ್ತೈತೆ ಹತ್ತಿ ಹಣ್ಣು ಅಂತ. ಇದು ಅಂಜೂರ ಅಂತಲೂ ಹೇಳ್ತಾರೆ ಇದಕ್ಕೆ. ಇದು ನಾವು ಇವತ್ತು ತಗೊಬಂದ್ರೆ ತುಂಬ ದಿವಸ ಆಯಿತು ತಿಂದು, ಯಾಕಂದರೆ ಮಕ್ಳಿಗೆ ಬಾಯಿ ದುರ್ವಾಸನೆ ಬರೋದು, ಹಾಗೆ ಸುಸ್ತಾಗೋದು ಮತ್ತು ಜ್ವರ ಪದೇ ಪದೇ ಬರ್ತಾ ಇರೋದು ಅಂಥದ್ರಕ್ಕೆಲ್ಲ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಇದನ್ನ ಬೆಳಗ್ಗೆ ಎದ್ದು ನಾವೇನು ಮಾಡ್ತೀರಂದರೆ, ಮುದ್ದೆಯಲ್ಲಿ ನೈಟ್ ಮಾಡಿರೋ ಮುದ್ದೆಯಲ್ಲಿ ಇದು ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಂಡು ಉಂಡೆ ಮಾಡಿ ಫೋಲ್ಡ್ ಮಾಡಿಬಿಟ್ಟು ಮುದ್ದೆಯಲ್ಲಿ ಹಾಕ್ಕೊಂಡು ನುಂಗಿದ್ರೆಗನ ಒಳ್ಳೆ ಬೆನಿಫಿಟ್ ಐತೆ. ಯಾವುದೇ ರೀತಿ ಜ್ವರ ಬರಲ್ಲ, ಪದೇ ಪದೇ ಮಕ್ಕಳಿಗೆ ಸುಸ್ತಾಗಲ್ಲ. ಈ ಥರ ಒಂದು ಹಣ್ಣು ಸಿಕ್ಕಿದ್ರೆ ಎಲ್ಲೂ ಬಿಡಬೇಡಿ. ಹಳ್ಳಿಯಲ್ಲಿ ಹತ್ತಿ ಹಣ್ಣು ಅಂತೀರಿ, ಸಿಟಿಗಳಲ್ಲೇ ಅಂಜೂರ ಅಂತಾರೆ. ಕೆಲವೊಂದು ಅಂಗಡಿಗಳಲ್ಲಿ ಡ್ರೈ ಫ್ರೂಟಲ್ಲಿ ಅಂಜೂರ ಅದು ಇದು ಮಾಡಿರ್ತಾರೆ, ಪ್ರೆಸ್ ಮಾಡಿಬಿಟ್ಟು ಒಣಗಿಸಿ ಇದು ಕೊಡ್ತಾರೆ. ಅದು ಕೆ ಜಿ ಲೆಕ್ಕ. ಇದರಲ್ಲಿರೋ ಎಷ್ಟೋ ಕಾಯಿಲೆಗಳು ಗುಣ ಆಗ್ತೈತೆ. ಇದು ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ತುಂಬ ದಿವಸ ಆಯಿತು ನಾವು ತಿಂದು. ಮಕ್ಳಿಗೆ ಹುಷಾರಿರ್ತಾರಲ್ಲ, ಸಿಕ್ತು ಇವತ್ತು ಮಾರ್ಕೆಟಲ್ಲಿ, ಹಾಗಾಗಿ ತಗೊಬಂದಿದ್ದೀರಿ. ತೊಳೆದು ಕಟ್ ಮಾಡ್ತಾ ಇದ್ದೀನಿ. ದೊಡ್ಡವರಿಂದ ಚಿಕ್ಕವ್ರ ಗಂಟ ಎಲ್ಲರೂ ತಿನ್ಬೋದು. ಹಳ್ಳಿ ಕಡೆ ಇನ್ನೂ ಚಿಕ್ಕದಾಗಿರ್ತದೆ ಹತ್ತಿ ಹಣ್ಣು ಅಂದ್ಬಿಟ್ಟು, ಒಳಗಡೆ ಸಣ್ಣ ಸಣ್ಣ ಬೀಜಗಳಿರ್ತೈತೆ. ಜಾಸ್ತಿ ಇದು ಎಲ್ಲಿ ಸಿಗ್ತೈತೆ ಅಂದರೆ ನಮ್ಮ ಇಂಡಿಯಾದಲ್ಲೇ ಸಿಗುತ್ತೆ, ಬಟ್ ಎಲ್ಲೂ ಸಿಗಲ್ಲ. ಇಂಡಿಯಾದಲ್ಲಿ ಸಿಗುತ್ತೆ. ಇದು ಮುನೇಶ್ವರ ದೇವಸ್ಥಾನ ಹತ್ರ ತುಂಬ ಜಾಸ್ತಿನೇ ಸಿಗ್ತೈತೆ. ಇದು ಮರ ಇದ್ದೇ ಇರ್ತೈತೆ ಎಲ್ಲ ಕಡೆನೂ. ಮುನೇಶ್ವರನ ದೇವಸ್ಥಾನದ ಹತ್ರ ಈ ಒಂದು ಮರ ಇರ್ತೈತೆ, ಕೆಲವೊಂದು ಕಡೆ ಇರಲ್ಲ. ನಾನು ಗೊತ್ತಿರೋ ಥರ ನಮ್ಮೂರಲ್ಲಿ ಒಂದು ಎಷ್ಟೋ ಕಡೆ ನೋಡಿದ್ದೀನಿ, ನಮ್ಮೂರಲ್ಲೂ ಕೂಡ ಐತೆ ನೋಡಿ. ಇದು ಇವಾಗ ಇನ್ನೂ ಸ್ವಲ್ಪ ಕಾಯಿ ಐತೆ, ಹಂಗಾಗಿ ನಾವು ತಗೊಬಂದಿದ್ದೀವಿ. ಇಡೋಕ್ಕಾಗಲ್ಲ, ಮಕ್ಳಿಗೆ ಹುಷಾರಿಲ್ಲ ಅಂದ್ಬಿಟ್ಟು ಕಟ್ ಮಾಡಿ ತಿಂತಾಯಿದ್ದೀವಿ. ಎಲ್ಲರೂ ಕೂಡ ಸೂಪರಾಗಿರ್ತೈತೆ, ಟೇಸ್ಟು ಸ್ವೀಟು ಇರ್ತೈತೆ, ಮಕ್ಕಳು ಇಷ್ಟಪಟ್ಟಿನೂ ತಿಂತಾರೆ. ಈ ಥರ ಒಂದು ಹಣ್ಣಿಂದ ಎಷ್ಟೋ ಕಾಯಿಲೆಗಳು ವಾಸಿ ಆಗ್ತೈತೆ. ಜ್ವರ ಅಂತೂ ಇವಾಗ ಇತ್ತೀಚೆಗೆ ಮಕ್ಳಿಗೆ ನೆಗಡಿ, ಜ್ವರ, ಕೆಮ್ಮು ಬರ್ತೈತೆ. ಕೆಮ್ಮು, ಜ್ವರ, ನೆಗಡಿ ಅವೆಲ್ಲ ಬರ್ತೈತೆ ಮಾಮೂಲಿ. ಅದರಲ್ಲೂ ಜ್ವರ ಸ್ವಲ್ಪ ಕಡಿಮೆ ಮಾಡೋಂಥ ಔಷಧಿ ಈ ಹತ್ತಿ ಹಣ್ಣಲ್ಲಿದೆ. ಇದ್ರ ಹೆಸರು ಹತ್ತಿ ಹಣ್ಣು ಮತ್ತು ಅಂಜೂರ ಹಣ್ಣು ಎರಡೂ ಹೇಳ್ತಾರೆ. ನೋಡ್ತಾ ಇರ್ಬೋದು. ಇದು ಇವಾಗ ಕಟ್ ಮಾಡಿರೋದಕ್ಕೆ ಸುತ್ತೂರ್ಕೊಂಡು ಸ್ವಲ್ಪ ಹಾಲು ಟೈಪ್, ಜಿಡ್ಡು ಟೈಪ್ ಬರ್ತೈತೆ. ಅದೇನೂ ಆಗಲ್ಲ, ತಿನ್ಬೋದು. ತುಂಬ ಟೇಸ್ಟಾಗಿರ್ತೈತೆ. ಕೆಲವರು ಒಳಗಡೆ ಇರೋದು ತೆಗ್ದು ತಿಂತಾರೆ, ಅದು ಒಳಗಡೆ ಇರೋದು ತಿನ್ನಬೇಕು. ಮೈನ್ ಏನಕ್ಕೆ ಅಂದರೆ ಅದರಲ್ಲಿರೋವಂಥ ಔಷಧಿ ತುಂಬಾ ಯೂಸ್ಫುಲ್ ಆಗುತ್ತೆ ನಮ್ಮ ಬಾಡಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅಂತ ಒತ್ತಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದ್ರ ಹೆಸರು ಬಂದು ಅಂಜೂರ ಮತ್ತು ಹತ್ತಿ ಹಣ್ಣು ಅಂತ ನಾವು ಕರಿತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್.